ಹೆಲೋ ವಿವರ್ಸ್, ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಸ್ವಲ್ಪ ಜನ ಕೆಲಸದಲ್ಲಿ ಇರ್ತೀರಾ, ಇನ್ನು ಸ್ವಲ್ಪ ಜನ ಕೆಲಸ ಹುಡುಕ್ತಾ ಇರ್ತೀರಾ. ಒಂದು ಎಕ್ಸಾಂಪಲ್ಗೆ ನಿಮಗೆ ಯಾರಾದ್ರೂ ಅನ್ನೋನ್ ನಂಬರ್ ಇಂದ ನಮ್ಮ ಹತ್ರ ಒಂದು ಬೆಟರ್ ಆಪರ್ಚುನಿಟಿ ಇದೆ, ಜಾಬ್ ವೇಕೆನ್ಸೀಸ್ ಇದೆ, ಅದು ಒಬ್ರಿಗೆ ಮಾತ್ರ ಇರೋದು, ಯಾವುದೇ ಇಂಟರ್ವ್ಯೂ ಇರೋದಿಲ್ಲ. ಬಟ್ ಇಂಟರ್ವ್ಯೂ ಬದಲು ಸ್ವಲ್ಪ ಪಜಲ್ಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ. ನಾವು ಕೊಡುವಂತ ಪಜಲ್ಸ್ ನ ಯಾರು ಫಸ್ಟ್ ಸಾಲ್ವ್ ಮಾಡ್ತಿರೋ ಅಂತವ್ರಿಗೆ ಖಂಡಿತ ಜಾಬ್ ಸಿಗುತ್ತೆ ಅಂತ ನಿಮಗೆ ಕಳ್ಸಿದ್ರೆ ನೀವ್ ಏನ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಯಾಕಂದ್ರೆ ಇದೇ ತರ ಇಂಟರ್ನೆಟ್ ಅಲ್ಲಿ ಒಂದು ಮಿಸ್ಟ್ರಿ ಕೇಸ್ ಇದೆ. ಈಗ ನಾನು ಹೇಳಿದ ತರನೇ ಸೇಮ್ ಮೆಸೇಜ್ ಸೇಮ್ ಇಮೇಜ್ ಫಾರ್ಮೆಟ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಕಳ್ಸಿರ್ತಾರೆ. ಸೊ ಆ ಮೆಸೇಜ್ ನ ಯಾರು ಕಳ್ಸಿದ್ದು, ಆ ಇಂಟರ್ವ್ಯೂ ಬದಲು ಏನ್ ಪಜಲ್ಸ್ ನ ಕೊಟ್ಟಿದ್ರು ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಿದೀವಿ. ನನ್ನ ಹೆಸರು ಸಂದೀಪ್, ವೆಲ್ಕಮ್ ಟು ಮಿಸ್ಟ್ರಿ ಮಿನಿಟ್ಸ್ ಕನ್ನಡ. January 4, 2012 ರ್ಯಾಂಡಮ್ ಆಗಿ ಯಾರೋ ಇಂಟರ್ನೆಟ್ ಅಲ್ಲಿ ಒಂದು ದೊಡ್ಡ ಕೆಲಸಕ್ಕೆ ವೇಕೆನ್ಸೀಸ್ ಇದೆ ಅಂತ ಪೋಸ್ಟ್ ಹಾಕ್ತಾರೆ. ಬಟ್ ಆ ಪೋಸ್ಟ್ ಹಾಕ್ದವರು ಯಾವ ಕಂಪ್ನಿ, ಏನ್ ಕೆಲಸ ಅಂಡ್ ಎಷ್ಟು ಸ್ಯಾಲ್ರಿ ಅಂತಾನು ಮೆನ್ಷನ್ ಮಾಡಿರೋದಿಲ್ಲ. ಅದ್ರ ಬದಲು ಈ ಫೋಟೋದಲ್ಲಿ ಒಂದು ಮೆಸೇಜ್ ಇದೆ, ಅದನ್ನ ನೀವು ಕಂಡುಹಿಡಿದ್ರೆ ನಮ್ನ ನೀವು ಖಂಡಿತ ಕಂಡುಹಿಡಿತೀರಾ ಅಂತಾನೂ ಇರುತ್ತೆ. ಆ ಇಮೇಜ್ ಒಳಗಿರೋ ಸೀಕ್ರೆಟ್ ಮೆಸೇಜ್ ನ ಫಸ್ಟ್ ಯಾರು ಕಂಡುಹಿಡಿತಾರೋ ಅವರನ್ನ ನಾವು ತುಂಬಾ ಬೇಗ ಮೀಟ್ ಮಾಡ್ತೀವಿ. ಗುಡ್ ಲಕ್. ಅದ್ರ ಕೆಳಗಡೆ 3301 ಅಂತಾನೋ ಒಂದು ನಂಬರ್ ನ ಮೆನ್ಷನ್ ಮಾಡಿರ್ತಾರೆ. ಒಂದು ಸಾಧಾರಣ ಇಂಟರ್ನೆಟ್ ಪೋಸ್ಟ್ ಅಂತ ನಿಮ್ಮ ಹತ್ರ ಹೇಳಿದ ತಕ್ಷಣ ಅದು ಏನಾಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ? ಇದೇ ತರ ಇಂಟರ್ನೆಟ್ ಯೂಸರ್ಸ್ ಎಲ್ಲರಿಗೂ ಇದು ಯಾವ ಕಂಪ್ನಿ, ಏನಿರ್ಬೋದು ಅಥವಾ ಏನಾದ್ರೂ ಪ್ರ್ಯಾಂಕ್ ಇರ್ಬೋದಾ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಸ್ವಲ್ಪ ಜನ ಇಮೇಜ್ ನ ಡಿಕೋಡ್ ಮಾಡಕ್ಕೆ ಟ್ರೈ ಮಾಡುವಾಗ ಇದನ್ನ ಟೆಕ್ಸ್ಟ್ ಎಡಿಟರ್ ಅಲ್ಲಿ ಓಪನ್ ಮಾಡ್ತಾರೆ. ಸೊ ಫೋಟೋದಲ್ಲಿ ಇರುವಂತ ಎಲ್ಲಾ ಡೇಟಾ ಟೆಕ್ಸ್ಟ್ ಅಲ್ಲಿ ತೋರಿಸುತ್ತೆ. ಸೊ ಹೀಗೆ ಓಪನ್ ಮಾಡಿದಾಗ ಅವರಿಗೆ ಟೈಬೀರಿಯಸ್ ಕ್ಲೇಡಿಯಸ್ ಸೀಸರ್ ಅಂತ ಒಂದು ನೇಮ್ ಬರುತ್ತೆ. ಅದ್ರ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗುತ್ತೆ. ಆ ವೆಬ್ಸೈಟ್ ನಾವು ಓಪನ್ ಮಾಡಿದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ದಿರೋ ಹಾಗೆ ಯಾವ್ದೋ ಟೆಕ್ಸ್ಟ್ ಲೈನ್ಸ್ ಇರುತ್ತೆ. ಎಲ್ಲಾ ಲೈನ್ಸ್ ನ ಒಂದೊಂದೇ ಸರ್ಚ್ ಮಾಡಿದ್ರೆ ಯಾವುದೇ ಮೀನಿಂಗ್ ಇರೋದಿಲ್ಲ. ಪಜಲ್ ಸಾಲ್ವ್ ಮಾಡೋದಕ್ಕೆ ಯೂಸ್ಫುಲ್ ಆಗುವಂತ ಯಾವುದೇ ಕಂಟೆಂಟ್ ಅದರಲ್ಲಿ ಸಿಗೋದಿಲ್ಲ. ಒಂದೊಂದೇ ಲೈನ್ಸ್ ನ ಕಾಪಿ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಯಾವುದೇ ರಿಸಲ್ಟ್ಸ್ ಬರ್ತಿದ್ದಿಲ್ಲ. ಬಟ್ ಎಲ್ಲಾ ಲೈನ್ಸ್ ನ ಕಾಪಿ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ದಿ ಮ್ಯಾಬಿನೋಗಿಯನ್ ಅನ್ನೋ ಬುಕ್ ಅಲ್ಲಿ ಇದ್ದಂತ ಲೈನ್ಸ್ ಗಳೇ ಈ ವೆಬ್ಸೈಟ್ ಅಲ್ಲಿ ಇರೋದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಪಜಲ್ಸ್ ನ ಸಾಲ್ವ್ ಮಾಡಬೇಕು ಅಂತ ಇದ್ದವರು ಆ ಬುಕ್ ನ ಫುಲ್ ರೆಫರ್ ಮಾಡ್ತಾರೆ, ಯಾವುದೇ ಕ್ಲೂ ಸಿಗೋದಿಲ್ಲ. ಬಟ್ ಒಬ್ರು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಬುಕ್ ನ ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಹೇಗೆ ಅಂದ್ರೆ ಆ ಬುಕ್ ಅಲ್ಲಿ ಇರುವಂತ ಫಸ್ಟ್ ಪೇಜ್ ನ ಮಾತ್ರ ರೆಫರ್ ಮಾಡ್ತಾರೆ ಅಂಡ್ ಆ ಫಸ್ಟ್ ಪೇಜ್ ಅಲ್ಲಿ ಒಂದು ಸೆಂಟೆನ್ಸ್ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಅಲ್ಲಿ ಬರುವಂತ ಫಸ್ಟ್ ಕ್ಯಾಪಿಟಲ್ ಲೆಟರ್ ನ ತಗೊಳ್ತಾರೆ. ಅದೇ ರೀತಿ ಎಲ್ಲದನ್ನು ಡಿಕೋಡ್ ಮಾಡಿದ್ರೆ ಅವರಿಗೆ ಕಾಲ್ ಎಟ್ ದಿಸ್ ನಂಬರ್ ಅಂತ ಬರುತ್ತೆ. ಸೊ ಅದೇ ರೀತಿ ಡಿಕೋಡ್ ಮಾಡಿದಾಗ ನಂಬರ್ ಕೂಡ ಅವರಿಗೆ ಸಿಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಒಂದು ವಾಯ್ಸ್ ಮೆಸೇಜ್ ಇರುತ್ತೆ. ಆ ವಾಯ್ಸ್ ಮೆಸೇಜ್ ಏನಂದ್ರೆ, ವೆರಿ ಗುಡ್, you have done well. There are 3 prime numbers associated with the original final.jpg image. 3301 is one of them. You will have to find the other 2. Multiply all 3 of these numbers together and add a .com on the end to find the next step. Good luck. Goodbye. ಆ ಬುಕ್ ನ ರೆಫರ್ ಮಾಡಿ ಸಿಕ್ಕಂತ ನಂಬರ್ಗೆ ಕಾಲ್ ಮಾಡಿದಾಗ ಒಂದು ವಾಯ್ಸ್ ಮೆಸೇಜ್ ಇರುತ್ತಲ್ವಾ, ಆ ವಾಯ್ಸ್ ಮೆಸೇಜ್ ಅಲ್ಲಿ ಕಂಗ್ರಾಚುಲೇಷನ್, ನೀವು ಈ ಪಜಲ್ಸ್ ನ ಕ್ಲಿಯರ್ ಮಾಡಿದೀರಾ. ಸೊ ಫಸ್ಟ್ ಸ್ಟೆಪ್ ನ ನೀವು ದಾಟಿ ಬಂದಿದ್ದೀರಾ. ನೆಕ್ಸ್ಟ್ ಸ್ಟೆಪ್ ಗೆ ಹೋಗೋದಿಕ್ಕೆ ನಮಗೆ ಫಸ್ಟ್ ಬಂದಿದಂತ ಇಮೇಜ್ ಅಲ್ಲಿ ಇದ್ದಂತ 3301 ನಂಬರ್ಗೆ ಒಂದು 3 ಡಿಜಿಟ್ ನಂಬರ್ ನ ಕಂಡಿಡ್ದು ಅದ್ರ ಜೊತೆಗೆ ಇನ್ನೊಂದು 3 ಡಿಜಿಟ್ ನಂಬರ್ ನ ಕಂಡಿಡ್ದು ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದ್ರೆ ಒಂದು ನಂಬರ್ ಸಿಗುತ್ತೆ. ಅದ್ರ ಜೊತೆಗೆ ನಾವು .com ಅಂತ ಆಡ್ ಮಾಡಿ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ ಅಲ್ಲಿ ನಮಗೆ ಸೆಕೆಂಡ್ ಸ್ಟೆಪ್ ಸಿಗುತ್ತೆ ಅಂತ ಆ ವಾಯ್ಸ್ ಮೆಸೇಜ್ ಅಲ್ಲಿ ಇರುತ್ತೆ. ಇಂಟರ್ನೆಟ್ ಕಮ್ಯುನಿಟಿ ಫುಲ್ ಇಂಟ್ರೆಸ್ಟೆಡ್ ಆಗಿ ಸೆಕೆಂಡ್ ಸ್ಟೆಪ್ ಪಜಲ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಕಷ್ಟ ಇರೋ ಪಜಲ್ಸ್ ನ ಸಾಲ್ವ್ ಮಾಡೋದಕ್ಕೆ ಡಿಟೆಕ್ಟಿವ್ಸ್ ಕೂಡ ಇದ್ರ ಒಳಗಡೆ ಬರ್ತಾರೆ. ಈ ಪಜಲ್ಸ್ ಗಳಿಗಿಂತ ಈ ಪಜಲ್ಸ್ ನ ಕೊಟ್ಟಿರುವಂತ ಕಂಪನಿ ಮೇಲೆನೆ ಎಲ್ಲರಿಗೂ ಯೋಚನೆ ಇರುತ್ತೆ. ಯಾಕಂದ್ರೆ ಈ ಪಜಲ್ಸ್ ಸಾಲ್ವ್ ಮಾಡಿ ಕೆಲಸಕ್ಕೆ ಜಾಯಿನ್ ಆದ್ರೆ ಕೆಲಸ ಇನ್ನೇಗಿರ್ಬಹುದು ಅಂತ ಅಂಡ್ ಯಾವ್ದಾದ್ರು ಸೀಕ್ರೆಟ್ ಏಜೆನ್ಸಿ ಇಂದಾನೆ ಈ ಇನ್ವಿಟೇಷನ್ ಬಂದಿರಬಹುದಾ ಅಂತ ಎಲ್ಲರೂ ಈ ಪಜಲ್ಸ್ ನ ಸಾಲ್ವ್ ಮಾಡೋಕೆ ಬಿಸಿ ಆಗಿರ್ತಾರೆ. ಆದ್ರೆ ಮಿಸ್ಸಿಂಗ್ ನಂಬರ್ ನ ಎಲ್ಲಿ ಹುಡುಕೋದು ಅಂತ ಎಲ್ಲರಿಗೂ ಟೆನ್ಷನ್ ಆಗಿತ್ತು. ಫಸ್ಟ್ ನಮಗೆ ಸಿಕ್ಕಿರುವಂತ ನಂಬರ್ ಅಂದ್ರೆ 3301, ಇನ್ನು 3 ಡಿಜಿಟ್ ನಂಬರ್ ಅಂಡ್ ಇನ್ನೊಂದು 3 ಡಿಜಿಟ್ ನಂಬರ್ ಕಂಡುಹಿಡಿದ್ರೆ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೋದು ಅಂತ ಎಲ್ಲರ ಮೈಂಡ್ ಅಲ್ಲಿ ಇತ್ತು. ಸೊ ಕಾಲ್ ರೆಕಾರ್ಡ್ ನ
ಡಿಕೋಡ್ ಮಾಡಿ ಟ್ರೈ ಮಾಡ್ತಾರೆ, ಬಟ್ ಯಾವುದೇ ಕ್ಲೂಸ್ ಇರೋದಿಲ್ಲ. ಅಂಡ್ ನೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ತಾರೆ, ಬುಕ್ ಅಲ್ಲಿ ಇದ್ದಂತ ಪೇಜ್ ನಂಬರ್ಸ್ ನ ರೆಫರ್ ಮಾಡ್ತಾರೆ, ಯಾವುದೇ ಕ್ಲೂಸ್ ಸಿಗೋದಿಲ್ಲ. ಅವ್ರ ಹತ್ರ ಇದ್ದಿದ್ದು ಟೋಟಲ್ ಕ್ಲೂಸ್ ಅಂದ್ರೆ ಫಸ್ಟ್ ಕಳಿಸಿರೋ ಇಮೇಜ್ ಫಾರ್ಮ್ಯಾಟ್ ಅಂಡ್ ವೆಬ್ಸೈಟ್ ನ ರೆಫರ್ ಮಾಡ್ಬೇಕಾಗುತ್ತೆ, ಅಂಡ್ ನೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ಬೇಕಾಗುತ್ತೆ, ಅದಾದ್ಮೇಲೆ ಕಾಲ್ ರೆಕಾರ್ಡ್ ನ ರೆಫರ್ ಮಾಡ್ಬೇಕಾಗುತ್ತೆ. ಇದಿಷ್ಟೇ ಕ್ಲೂಸ್ ನ ಇಟ್ಕೊಂಡು ಸೆಕೆಂಡ್ ಸ್ಟೆಪ್ಗೆ ಹೇಗೆ ಹೋಗೋದು ಅಂತ ಟ್ರೈ ಮಾಡ್ಬೇಕಾಗಿತ್ತು. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಇಂಟರ್ನೆಟ್ ಅಲ್ಲಿ ಒಬ್ರು ನಾನು ಆನ್ಸರ್ ನ ಕಂಡಿಡ್ಬಿಟ್ಟೆ ಅಂತ ಒಂದು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿರ್ತಾರೆ. ಸೊ ಅದನ್ನ ಹೇಗೆ ಅವರು ಡಿಕೋಡ್ ಮಾಡಿದ್ರು ಅಂದ್ರೆ ಫಸ್ಟ್ ಬಂದಿರೋ ಇಮೇಜ್ ಫೈಲ್ ನ ಮೆಜರ್ಮೆಂಟ್ ನ ಸೆಂಟಿಮೀಟರ್ಸ್ ಇಂದ ಮಿಲಿಮೀಟರ್ಸ್ ಗೆ ಕನ್ವರ್ಟ್ ಮಾಡಿ ಅದರಲ್ಲಿ ಬರುವಂತ 3 ಡಿಜಿಟ್ ನಂಬರ್ಸ್ ಅಂದ್ರೆ ವಿಡ್ತ್ ಅಂಡ್ ಹೈಟ್ ನಂಬರ್ ನ ಅವರು ತಗೊಂಡಿರ್ತಾರೆ. 509 ಅಂಡ್ 503 ಅಂತ ಎರಡು 3 ಡಿಜಿಟ್ ನಂಬರ್ ಸಿಕ್ಕಿರುತ್ತೆ. ಸೊ ಇದ್ರ ಜೊತೆಗೆ 3301 ಅನ್ನ ಮಲ್ಟಿಪ್ಲೈ ಮಾಡಿದಾಗ 845145127 ಅಂತ ಒಂದು ಆನ್ಸರ್ ಸಿಗುತ್ತೆ. ಸೊ ಇದ್ರ ಪಕ್ಕದಲ್ಲಿ .com ಅಂತ ಹಾಕಿದಾಗ ಅಗೇನ್ ಒಂದು ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ವೆಬ್ಸೈಟ್ ಓಪನ್ ಮಾಡಾದ್ಮೇಲೆ ಅದರಲ್ಲಿ 10 ಅವರ್ಸ್ ಇಂದ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಫ್ಟರ್ 10 ಅವರ್ಸ್ ಆದ್ಮೇಲೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ 14 ಲೊಕೇಶನ್ ನ ಕೋಆರ್ಡಿನೇಟ್ಸ್ ಕೂಡ ಅಪ್ಡೇಟ್ ಆಗುತ್ತೆ. ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ ಅಂತ ಇವಾಗ ನಮ್ಗೆ ಫಸ್ಟ್ ಕ್ಲೂ ಸಿಕ್ಕಿದೆ. ಆ ವೆಬ್ಸೈಟ್ ಅಲ್ಲಿ ಇದ್ದಿದ್ದಂತ ಲೋಗೋ ಇಂದ ಎಲ್ಲರೂ ಕಂಡುಹಿಡಿತಾರೆ ಈ ಕಂಪನಿ ಹೆಸರು ಸಿಕಾಡಾ ಅಂತ. ಯಾಕಂದ್ರೆ ಸಿಕಾಡಾ ಅನ್ನೋದು ಒಂದು ಹುಳ, ಅದ್ರ ಲೋಗೋ ಈ ವೆಬ್ಸೈಟ್ ಅಲ್ಲಿ ಇತ್ತು. ಹಾಗಾಗಿ ಈ ಇಂಟರ್ನೆಟ್ ಮಿಸ್ಟ್ರಿಗೆ ಎಲ್ಲರೂ ಸಿಕಾಡಾ 3301 ಮಿಸ್ಟ್ರಿ ಅಂತಾನು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ವೆಬ್ ಪೇಜ್ ಅಲ್ಲಿ ಇದ್ದಂತ ಎಲ್ಲಾ ಕೋಆರ್ಡಿನೇಟ್ಸ್ ನ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದಾಗ ಟೋಟಲ್ 5 ಕಂಟ್ರೀಸ್ ಅಲ್ಲಿ 14 ಡಿಫ್ರೆಂಟ್ ಲೊಕೇಶನ್ಸ್ ಗಳು ಸಿಗುತ್ತೆ. ಇಷ್ಟು ದಿನ ಕಂಪ್ಯೂಟರ್ ಮುಂದೆ ಎಲ್ಲರೂ ಕೂತ್ಕೊಂಡು ಪಜಲ್ಸ್ ನ ಸಾಲ್ವ್ ಮಾಡ್ತಿದ್ದವರು ಇವಾಗ ಫುಲ್ ಇಂಟರ್ನೆಟ್ ಕಮ್ಯುನಿಟಿನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ತುಂಬಾ ಜನ ಈ ಲೊಕೇಶನ್ಸ್ ಗಳಿಗೆ ವಿಸಿಟ್ ಮಾಡ್ತಾರೆ. ಎಲ್ಲಾ ಲೊಕೇಶನ್ಸ್ ಅಲ್ಲೂ ಒಂದೊಂದು ಪೋಸ್ಟರ್ ಸಿಗುತ್ತೆ. ಆ ಪೋಸ್ಟರ್ಸ್ ಕೆಳಗಡೆ ಒಂದು QR ಕೋಡ್ ಕೂಡ ಸಿಗುತ್ತೆ. On the bike shelter over here. See, I got it right there. Oh. You can see the corners. I was excited. I just kind of ripped it off. ಇದನ್ನ ಸ್ಕ್ಯಾನ್ ಮಾಡಿ ನೋಡಿದಾಗ ಒಂದು ಫೋಟೋ ಸಿಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಮಾಡಿದ ಹಾಗೆ ಸೇಮ್ ಫೋಟೋನ ಟೆಕ್ಸ್ಟ್ ಎಡಿಟರ್ ಅಲ್ಲಿ ಓಪನ್ ಮಾಡ್ತಾರೆ. ಒಂದು ಕವಿತೆ ಡೈರೆಕ್ಟ್ ಆಗಿ ಸಿಗುತ್ತೆ. ಅದನ್ನ ಸಾಲ್ವ್ ಮಾಡಿದಾಗ ಅಗೇನ್ ಒಂದು ಬುಕ್ ಟೈಟಲ್ ಸಿಗುತ್ತೆ. ಸೊ ಆ ಬುಕ್ ನ ಡಿಕೋಡ್ ಮಾಡಿದಾಗ ಒಂದು ವೆಬ್ಸೈಟ್ ಸಿಗುತ್ತೆ. ಸೇಮ್ ಫಸ್ಟ್ ಸ್ಟೆಪ್ ಅಲ್ಲಿ ಏನೇನ್ ಮಾಡಿದ್ರು ಅದೇ ರೀತಿ ಈ ಸ್ಟೆಪ್ ಅಲ್ಲೂ ಮಾಡ್ತಾರೆ. ಆದ್ರೆ ಈ ಸಲ ವೆಬ್ಸೈಟ್ ಒಳಗಡೆ ಫಸ್ಟ್ ಯಾರು ಸಾಲ್ವ್ ಮಾಡಿ ಓಪನ್ ಮಾಡಿದಾರೋ ಅವರಿಗೆ ಮಾತ್ರ ವೆಬ್ಸೈಟ್ ಓಪನ್ ಆಗಿರುತ್ತೆ. ನೆಕ್ಸ್ಟ್ ಎಲ್ಲ ಯಾರು ಟ್ರೈ ಮಾಡಿದಾರೋ ಅವರಿಗೆ ವಿ ವಾಂಟ್ ದಿ ಬೆಸ್ಟ್ ನಾಟ್ ದಿ ಫಾಲೋವರ್ಸ್ ಅಂತ ಅಪ್ಡೇಟ್ ಆಗಿತ್ತು ವೆಬ್ಸೈಟ್ ಅಲ್ಲಿ. ಸೆಲೆಕ್ಟ್ ಆದವರು ನಾವು ಸೆಲೆಕ್ಟ್ ಆಗಿದೀವಿ ಅಂತ ಇಂಟರ್ನೆಟ್ ಅಲ್ಲಿ ಯಾವುದೇ ಪೋಸ್ಟ್ ಗಳನ್ನ ಕೂಡ ಹಾಕಿಲ್ಲ. ಅಂಡ್ ಸೆಲೆಕ್ಟ್ ಆದವರು ಎಲ್ಲಿಗೋದ್ರು ಏನಾದ್ರು ಅಂತಾನು ಇಲ್ಲಿ ತನಕ ಗೊತ್ತಿಲ್ಲ. ಕೊನೆಯದಾಗಿ 1 ಮಂತ್ ಆದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ನಮಗೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ಎಫರ್ಟ್ ಹಾಕಿರೋ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಸಿಕಾಡಾ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಸೋತ್ವಿ ಅಂತ ನೀವು ಬೇಜಾರಾಗಬೇಡಿ, ಯಾಕಂದ್ರೆ ನಾವು ಮತ್ತೆ ಬಂದ್ರೂ ಬರ್ಬೋದು ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಇದರಲ್ಲಿ ಸೆಲೆಕ್ಟ್ ಆದವರೆಲ್ಲ ಏನಾದ್ರು ಸಿಕಾಡಾ ಟೀಮ್ ಮತ್ತೆ ಬಂತಾ ಇಲ್ವಾ ಅನ್ನೋದನ್ನ ನಾವು ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರದ ಹೆಚ್ಚಿನ ಇಂಟರ್ನೆಟ್ ಮಿಸ್ಟ್ರಿ ಸ್ಟೋರೀಸ್ಗೆ ನಮ್ಮ ಚಾನಲ್ ಮಿಸ್ಟ್ರಿ ಮಿನಿಟ್ಸ್ ಕನ್ನಡನೂ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಅನ್ನು ಆನ್ ಮಾಡಿ. ಸೊ ಸಿಕಾಡಾ ಕಳಿಸಿರೋ ಎಲ್ಲ ಫಸ್ಟ್ ಮೆಸೇಜ್ ಇಂದನು ಅವ್ರು ಕೊಟ್ಟಿರೋ ಎಲ್ಲ ಕ್ಲೂಸ್ ಅಲ್ಲೂ PGP ಸಿಗ್ನೇಚರ್ ಮ್ಯಾಚ್ ಆಗಿರುತ್ತೆ. ಬಟ್ ಆ ಬುಕ್ ನ ಯಾರು ಓದಬಾರ್ದು, ಅದು ದೆವ್ವಗಳಿಗೆ ಮಾತ್ರ ಇರೋಂತ ಬುಕ್. ಸಪೋಸ್ ನೀವು ಒಂದ್ಸಲ ಓದಿದ್ರೆ ಅದನ್ನ ಎಲ್ಲಾದ್ರೂ ಎಸ್ದು ಬಿಡ್ಬೇಕು. ಅದ್ರಲ್ಲಿ ಒಂದು ಚಿಕ್ಕ ಡಿಫ್ರೆನ್ಸ್ ಇತ್ತು. ಯಾಕಂದ್ರೆ ಈ ಬುಕ್ ನ ಬರ್ದಿರೋದೇ ಸಿಕಾಡಾ, ಬೇರೆ ಯಾರೋ ಬರ್ದಿರೋ ಬುಕ್ ಅಲ್ಲೇ ಅಷ್ಟೊಂದು ಕ್ಲೂಸ್ ಕೊಟ್ಟಿರೋ ಅಂತ ಈ ಸಿಕಾಡಾ ಕಂಪ್ನಿ ಅವರೇ ಬರ್ದಿರೋ ಅಂತ ಬುಕ್ ಅಲ್ಲಿ ಇನ್ನೆಷ್ಟು ಕ್ಲೂಸ್ ಕೊಟ್ಟಿರ್ಬೋದು ಅಂತ ಎಲ್ಲರೂ ಕ್ಯೂರಿಯಸ್ ಆಗಿ ಈ ಬುಕ್ ನ ರೆಫರ್ ಮಾಡ್ತಾರೆ.